ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ ಹಾಗೆ ವಿಧಾನಸಭಾ ಕ್ಷೇತ್ರದ ಎಲ್ಲ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಭಟನೆಯನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಈಗಾಗಲೇ ನಿಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನಾನು ಮುಂಚಿತವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ನಮ್ಮ ಸಂಸದರಿಗೆ, ಶಾಸಕರಿಗೆ ಮತ್ತು ಸ್ಥಳೀಯ BJP ನಾಯಕರಿಗೆ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಮಾತಾಡೋದು ಕಡಿಮೆ, ಕೆಲಸ ಮಾಡೋದು ಜಾಸ್ತಿ. ಅವರು ಈ ಹಿಂದೆ ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿಕೊಂಡು ಅನೇಕ ಸುಳ್ಳು ವಿಚಾರಗಳನ್ನು ಈಗಾಗಲೇ ಅವರು ಹೇಳ್ಕೊಂಡು ಬಂದ ಹಾಗೆ ಇವಾಗಲೂ ಅವರು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನಾನು ಹೇಳಿದೆ ನಾವು ಮಾತಾಡೋದು ಕಡಿಮೆ ಅಂತ. ಆದರೆ ನಮಗೆ ಮಾತಾಡಲಿಕ್ಕೆ ಇಲ್ಲಿ ತಂದು ನಿಲ್ಲಿಸಿದ್ದೇ ಇಲ್ಲಿಯ ಸ್ಥಳೀಯ ಶಾಸಕರು ಮತ್ತು ಸಂಸದರು. ಪುರಸಭೆ ವ್ಯಾಪ್ತಿಯಲ್ಲಿ ನಾವು 23 ವಾರ್ಡ್ಗಳಿವೆ. 23 ವಾರ್ಡ್ಗಳಲ್ಲಿ ಈಗ ನಮ್ಮ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಗಣೇಶ್ ಶೆರಿಗಾರ್ ಅವರ ನೇತೃತ್ವದಲ್ಲಿ ಮತ್ತು ನಾವೆಲ್ಲರೂ ಸೇರಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ದೇವಕಿ ಮೇಡಮ್ ಅವರ ನೇತೃತ್ವದಲ್ಲಿ ಈ ಸುಳ್ಳುಗಳು ಅವ್ರು ಹೇಳಿದ್ದು ಅದು ಆ್ಯಕ್ಚುಲಿ ಸತ್ಯವಲ್ಲ, ಅವರು ಸುಳ್ಳು ಅಂತ ಹೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಸ್ಥಳೀಯವಾಗಿ ನಾವು ಹೇಳೋದಾದರೆ ಪುರಸಭೆ ವ್ಯಾಪ್ತಿಯಲ್ಲೇ ಅವರೊಂದು ಪ್ರಚಾರ ಇದೆ. ಯಾಕಂತ ಹೇಳಿದರೆ ಅಭಿವೃದ್ಧಿ ಕೆಲಸಗಳು ಆಗೋದಿಲ್ಲ ಅಂತ. ನೀವು ಬೇಕಾದರೆ ಇಲ್ಲಿ ಒಳಗಡೆ ಹೋಗಿ ರಾಜೀವ್ ಗಾಂಧಿ ಅಭಿವೃದ್ಧಿ ನಿಗಮದ ಅಧಿಕಾರಿಗಳನ್ನು ಕೇಳಿ. 2 ಕಂತಲ್ಲಿ ಬರುವಂಥ ದುಡ್ಡುಗಳು ಕರ್ನಾಟಕ ಸರ್ಕಾರದಿಂದ ನಿಯತ್ತಲ್ಲಿ ಪ್ರತಿ ಅವಧಿದು ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ದುಡ್ಡು ಬರ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರ ಯಾರದ್ದು? ನಮ್ಮ ವಿರುದ್ಧ ಸುಳ್ಳುಗಳನ್ನು ಹೇಳುವವರು ಯಾರು? ಅದನ್ನು ನಾವು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ನಿನ್ನೆ ಅಷ್ಟೇ ನಾನು ಕುಂದಾಪುರ ಆಸ್ಪತ್ರೆಯಲ್ಲಿ ಮಾಹಿತಿಯನ್ನು ತೆಗೆದುಕೊಂಡಾಗ ನಮ್ಮ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ 8 ಡಯಾಲಿಸಿಸ್ ಮೆಷಿನ್ಗಳು ಆಪರೇಟ್ ಆಗ್ತಾ ಇದೆ. 80 ಜನ ಪೇಷಂಟ್ಗಳಿಗೆ ಫ್ರೀ ಡಯಾಲಿಸಿಸನ್ನು ಕೊಡ್ತಾ ಇದ್ದಾರೆ. ಈ 8 ಡಯಾಲಿಸಿಸ್ ಮಿಷಿನ್ ಬಂದಿದ್ದು ಯಾವಾಗ? ಸಿದ್ದರಾಮಯ್ಯ ಸರ್ಕಾರ ಬಂದಾಗ. ಅಲ್ಲಿಯ ಲ್ಯಾಬನ್ನು 40 ಲಕ್ಷ ರೂಪಾಯಿ ಅನುದಾನವನ್ನು ತಂದು ಅಪ್ಗ್ರೇಡ್ ಮಾಡಿದ್ದು ಯಾರು? ಸಿದ್ದರಾಮಯ್ಯ ಸರ್ಕಾರ. ಅಲ್ಲಿಯ STP ಯೋಜನೆ, ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿನ ಯೋಜನೆಗೆ ಆಲ್ರೆಡಿ 20 ಲಕ್ಷ ಅನುದಾನ ತಂದು ಕೊಟ್ಟವರು ಯಾರು? ಸಿದ್ದರಾಮಯ್ಯ ಸರ್ಕಾರ. ಇನ್ನೊಂದು 20 ಲಕ್ಷ ಅನುದಾನ ಬರಲಿಕ್ಕಿದೆ. ಯಾವ ಸರ್ಕಾರದಿಂದ ಬರಲಿಕ್ಕಿದೆ? ಕಾಂಗ್ರೆಸ್ ಸರ್ಕಾರದಿಂದ ಬರಲಿಕ್ಕಿದೆ. ಇದಿಷ್ಟೇ ಅಲ್ಲ, ಕುಂದಾಪುರ ಪುರಸಭೆ ಬಗ್ಗೆ ಹೇಳುವುದಾದರೆ ಒಂದು ರೌಂಡ್ ಹಾಕಿದರೆ ನಮಗೆ ಒಂದು ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಮಾಡಬೇಕಾದವರು ಯಾರು? ಅಧಿಕಾರದಲ್ಲಿ ಇರುವವರು ಯಾರು? BJP ಸರ್ಕಾರ. ಅವರು ಅದನ್ನು ಮಾಡಬೇಕಾಗಿತ್ತು. UGD ಪೈಪಿಂಗ್ ಎಷ್ಟು ವರ್ಷದಿಂದ ನೆನೆಗುದಿಗೆ ಬಿದ್ದಿದೆ, ಅದನ್ನು ಮಾಡಬೇಕಾದವರು ಯಾರು? ಸ್ಥಳೀಯ BJP ಆಡಳಿತ. ಇದೆಲ್ಲ ಪ್ರಶ್ನೆಗಳು ಇಡೀ ಜನರಿಗೆ, ಕುಂದಾಪುರದ ಜನರಿಗೆ ಕಾಡ್ತಾ ಇರುವಾಗ ಅವರು ಅದನ್ನು ಬಿಟ್ಟು ಯಾವುದೋ ಸುಳ್ಳುಗಳನ್ನು ಹೇಳಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಸತ್ಯಾಂಶಗಳನ್ನು ಹೇಳಲಿಕ್ಕೆ ನಾವೆಲ್ಲರೂ ಜೊತೆಗೆ ಸೇರಿದ್ದೇವೆ. ಇಂದಿನ ಈ ಪ್ರತಿಭಟನೆಯಲ್ಲಿ, ಕುಂದಾಪುರ ಪುರಸಭೆ ವ್ಯಾಪ್ತಿಯ ಪ್ರತಿಭಟನೆಯಲ್ಲಿ ಎಲ್ಲ ಅವರ ಸುಳ್ಳುಗಳನ್ನು ಜನರ ಮುಂದೆ ಇಟ್ಟು ಸತ್ಯ ವಿಚಾರವನ್ನು ಹೇಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಚುನಾವಣೆಯ ಮುಂಚೆ BJPಯ ಶಾಸಕರು, ಸಂಸದರು, ಹಿಂದಿನ ಶಾಸಕರು ಒಂದು ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಗ್ಯಾರಂಟಿ ತಂದರೆ ಆ ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ. ಮೊನ್ನೆ ಅಷ್ಟೇ 3 ದಿನಗಳ ಹಿಂದೆ ಗ್ಯಾರಂಟಿ ಸಮಿತಿಯ ಮೀಟಿಂಗ್ ಆಯಿತು. ತಾಲೂಕು ಅಧ್ಯಕ್ಷರೇ ಅದೇ ಮೀಟಿಂಗಲ್ಲಿ ಹೇಳಿದರು, ನೀವೆಲ್ಲ ಇದ್ದಿರಿ, 373 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಅನುದಾನ ಬಂದಿದೆ. ಎಲ್ಲಿಂದ ಬಂದಿದೆ? ಸಿದ್ದರಾಮಯ್ಯ ಸರ್ಕಾರದಿಂದ ಬಂದಿದೆ. ಎಲ್ಲಿ ಅವರು ಮೀಟಿಂಗ್ ಮಾಡಿ ಹೇಳಿದರು, ಅಲ್ಲೇ ಕೆಳಗಡೆ ಯಾರದ್ದು ಕಚೇರಿ ಇದೆ? ಶಾಸಕರ ಕಚೇರಿ ಇದೆ. ಶಾಸಕರು ಹೇಳಿದ್ದೇನು? ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ. ಒಂದೇ ಮಾಡಿಯ ಮೇಲೆ ಸತ್ಯಾಂಶ ಹಿಂದೆ ಬರ್ತಾ ಇದೆ. ನೀವುಗಳು ನಿಮ್ಮನ್ನೇ ಕೇಳ್ತಾ ಇರೋದು, ದಯವಿಟ್ಟು ಕೆಳಗಡೆ ಹೋಗಿ ಶಾಸಕರಿಗೆ ಹೀಗೆ ಮೈಕ್ ಹಿಡಿದು ಒಂದು ಸಲ ಕೇಳಿ. ನೀವು ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಹೇಳಿದವರು ನೀವೇ. 373 ಕೋಟಿ ಕುಂದಾಪುರ ತಾಲೂಕಿಗೆ ಅನುದಾನ ತಂದು ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರ. ನಮ್ಮ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ಅವರಿಗೆ, ಗ್ಯಾರಂಟಿಗೆ ವಾರಂಟಿ ಇಲ್ಲ ಅಂತ ಹೇಳ್ತೀರಿ, ಒಂದು ವೇಳೆ ಗ್ಯಾರಂಟಿ ಬಂದರೆ ರಿಸೈನ್ ಕೊಡ್ತೀರಾ ಕೇಳಿದರು. ಅವತ್ತು ಅವರು ಉತ್ತರ ಕೊಟ್ಟಿಲ್ಲ, ಇವರಿಗೂ ರಾಜೀನಾಮೆಯೂ ಕೊಟ್ಟಿಲ್ಲ. ಇದೆಲ್ಲ ಪ್ರಶ್ನೆಗಳನ್ನು ಜನರ ಮುಂದೆ ಇಡಲಿಕ್ಕೆ ದಯವಿಟ್ಟು ನಿಮ್ಮನ್ನು ವಿನಂತಿಸುವುದಷ್ಟೇ, ದಯವಿಟ್ಟು ಅವರಿಗೆ ಹೋಗಿ ಒಂದು ಸವಾಲನ್ನು ಕೇಳಿ, ಶಾಸಕರಿಗೆ, ಸಂಸದರಿಗೆ ಸವಾಲನ್ನು ಕೇಳಿ ಸತ್ಯ ಏನು ಅಂತ ಜನರಿಗೆ ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಧನ್ಯವಾದಗಳು.